ಮುಖವಾಡ ವಿಶೇಷ ವರದಿ, ರಾಜಕೀಯ ನಾಯಕರ ಅಂತರಂಗಕ್ಕೆ ಗಾದೆ ಮಾತುಗಳ ಕನ್ನಡಿ. ಯಾರಿಗೆ ಅನ್ವಯಿಸುತ್ತೆ ಈ ಅರಿಷಡ್ವರ್ಗಗಳು? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಕುಮಾರ್ ನಾಯ್ಡು. ನಮ್ಮ ಮುಖವಾಡ ಕಳಚುವ ಕೆಲಸಕ್ಕೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರಿಗೆ ಮೆಣಸಿನಕಾಯಿ ಇಟ್ಟ ಹಾಗೆ ಆಗುತ್ತದೆ. ಆದರೆ ಸತ್ಯ ಹೇಳುವುದಕ್ಕೆ ನಾವು ಎಂದೂ ಹಿಂಜರಿಯುವುದಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಗಾದೆ ಮಾತುಗಳನ್ನೊಳಗೊಂಡ ಕೆಲವು ಚಿತ್ರಗಳು ವೈರಲ್ ಆಗುತ್ತಿವೆ. ಆ ಚಿತ್ರಗಳಲ್ಲಿರುವ ಗಾದೆಗಳು ನಮ್ಮ ರಾಜ್ಯದ ಯಾವ ರಾಜಕಾರಣಿಗಳಿಗೆ ಸರಿಹೊಂದುತ್ತವೆ ಎಂದು ನಮ್ಮ ವೀಕ್ಷಕರು ಕೇಳಿಕೊಂಡಿದ್ದರು. ಅವರ ಕೋರಿಕೆಯ ಮೇರೆಗೆ ಪ್ರಚಲಿತ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡು ಸಿದ್ಧಪಡಿಸಿದ ಮುಖವಾಡದ ಹರಿತವಾದ ವಿಶ್ಲೇಷಣೆ ಇಲ್ಲಿದೆ. 1. ಕಂಡದ್ದನ್ನು ಕಾಮ, ಪ್ರಜ್ವಲ್ ರೇವಣ್ಣ. ಮೊದಲ ಚಿತ್ರದ ಗಾದೆ ಕಂಡದ್ದನ್ನು ಕಾಮ. ಈ ಸಾಲನ್ನು ಓದಿದ ತಕ್ಷಣ ನೆನಪಿಗೆ ಬರುವುದು ಪ್ರಜ್ವಲ್ ರೇವಣ್ಣ. ಅವರ ಕಾಮಕಾಂಡ ಇಡೀ ವಿಶ್ವದಾದ್ಯಂತ ಚರ್ಚೆಯಾಗಿದ್ದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. 2. ಬಯಸಿದ್ದು ಸಿಗದಿದ್ದಾಗ ಕ್ರೋಧ, ಡಿಕೆ ಶಿವಕುಮಾರ್. ಎರಡನೇ ಗಾದೆ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ. ಈ ಮಾತು ಅಕ್ಷರಶಃ ಶಿವಕುಮಾರ್ ಅವರಿಗೆ ಅನ್ವಯಿಸಿದಂತಿದೆ. ತಮ್ಮ ಬಹುದಿನದ ಕನಸಾದ ಸಿಎಂ ಕುರ್ಚಿ ಸಿಗದೇ ಇರುವುದರಿಂದ ಉಂಟಾಗಿರುವ ಆ ಕ್ರೋಧ ಇತ್ತೀಚಿನ ಅವರ ನಡೆಗಳಲ್ಲಿ ಎದ್ದು ಕಾಣುತ್ತಿದೆ. 3. ಲೋಭದ ಪರಾಕಾಷ್ಠೆ, ಕುಮಾರಸ್ವಾಮಿ. ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ ಎನ್ನುವ ಮೂರನೇ ಗಾದೆ ಕುಮಾರಸ್ವಾಮಿಯವರಿಗೆ ಸೂಕ್ತವೆನಿಸುತ್ತದೆ. ಒಂದು ವಿವಾಹವಾಗಿದ್ದರೂ ಮತ್ತೊಂದು ಬೇಕೆನ್ನುವ ಆಸೆ, ಸಿಎಂ ಸ್ಥಾನದ ನಂತರ ಕೇಂದ್ರ ಮಂತ್ರಿ ಸ್ಥಾನದ ಮೇಲಿನ ಮೋಹ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೂ ಆರೋಗ್ಯ ಸರಿಯಿಲ್ಲದಿದ್ದರೂ ಅಧಿಕಾರದ ಮೇಲಿನ ಲೋಭ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. 4. ಮೋಹ ಮತ್ತು ಮತ್ಸರ, ಮಹಿಳಾ ನಾಯಕಿಯರು. ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬ ಮೋಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ತನ್ನಲ್ಲಿರುವುದು ಬೇರೆಯವರಲ್ಲಿ ಇದೆ ಎಂದು ತಿಳಿದಾಗ ಉಂಟಾಗುವ ಮತ್ಸರ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಸರಿಹೊಂದಬಹುದು. ಆದರೆ ಸ್ತ್ರೀ ಕುಲಕ್ಕೆ ನಾವು ನೀಡುವ ಗೌರವದ ಹಿನ್ನೆಲೆಯಲ್ಲಿ ಈ ಗಾದೆಗಳ ಹೆಚ್ಚಿನ ವಿವರಣೆಯನ್ನು ನಾವಿಲ್ಲಿ ನೀಡುತ್ತಿಲ್ಲ. 5. ಮದದ ಗತ್ತು, ಸಿಎಂ ಸಿದ್ದರಾಮಯ್ಯ. ಇನ್ನು 5ನೇ ಗಾದೆ ಅತ್ಯಂತ ವಿಶೇಷವಾದುದು. ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗಲ್ಲದೆ ಬೇರೆ ಯಾರಿಗೂ ಸಲ್ಲದು. ನನ್ನ ಕುರ್ಚಿಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಶಾಸಕರ ಮೂಲಕ ಹೈಕಮಾಂಡ್ ಬಾಯಿ ಮುಚ್ಚಿಸಿ ಎದೆ ಉಬ್ಬಿಸಿ ಸವಾಲು ಹಾಕುತ್ತಿರುವ ರೀತಿ ಈ ಗಾದೆಗೆ ಹಿಡಿದ ಕನ್ನಡಿಯಂತಿದೆ. ಸಿದ್ದರಾಮಯ್ಯನವರ ಬದಲಾವಣೆ ನಡೆದರೆ ಬರೆದಿಟ್ಟುಕೊಳ್ಳಿ, ರಾಜ್ಯದಲ್ಲಿ ಅತಿ ಶೀಘ್ರದಲ್ಲೇ ಮತ್ತೊಂದು ವಿಧಾನಸಭಾ ಚುನಾವಣೆ ಎದುರಾಗಲಿದೆ. ಇದು ನಮ್ಮ ಮುಖವಾಡ ಮೀಡಿಯಾದ ಗ್ಯಾರಂಟಿ ಮಾತು. ಇದು ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ವಿಶ್ಲೇಷಣೆ ಮಾತ್ರ. ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ನಿರ್ಭಯ ವರದಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಲ್ಲರ ಮುಖವಾಡ ಕಳಚುವುದೇ ಈ ವಿಜಯ್ ಕುಮಾರ್ ನಾಯ್ಡು ಕೆಲಸ. ಜೈ ಹಿಂದ್, ಜೈ ಕರ್ನಾಟಕ.